ಹಾಯ್, ಇವತ್ತು ಕೈವಾರಕ್ಕೆ ಹೋಗ್ತಿದ್ದೀರಿ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೊಂದು ಹೋಗ್ತಿರಲಿಲ್ಲ. ಅದಕ್ಕೆ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಆಯಿತು, ಹೋಗ್ತಿದ್ದೀರಿ. ಅಲ್ಲಿ ಏನು ಸ್ಪೆಷಲ್ ಅಂದರೆ, ನಮ್ಗೇನು 4 ಯುಗ ಇದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಆ 4 ಯುಗದಿಂದನೂ ಒಬ್ಬೊಬ್ಬರು ದೇವಸ್ಥಾನ ಕಟ್ಕೊಂಡ್ಬಂದಿದ್ದಾರೆ. 4 ಯುಗದ ದೇವಸ್ಥಾನನೂ ನಾವು ಅಲ್ಲಿ ನೋಡ್ಬೋದು. ನೋಡಿ, ತುಂಬ ಬಿಸಿಲಿದೆ. ಬನ್ನಿ, ಅದು ಹೇಗೆ ಹೋಗ್ಬೇಕು, ಒಂದು 4 ಅದ್ರ ಜೊತೆ ಒಂದು 2-3 ದೇವಸ್ಥಾನ ಕವರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನಾನು ಕಾರ್ ಸರ್ವಿಸಿಗೆ ಕೊಟ್ಟಿದ್ದೆ. ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿಂದ ಓಲಾ ಬುಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಆಟೋ ಹೋಗಿ ಹಂಗೆ ಕಾರ್ ಎತ್ಕೊಂಡು ಡೈರೆಕ್ಟಾಗಿ ಹಾಗೆ ಹೋಗ್ತೀರಿ. ಕೈವಾರಕ್ಕೆ ಹೋಗ್ತಿರೋದು. ನೋಡಿ, ಆಟೋ ಆಕ್ಸೆಪ್ಟ್ ಮಾಡಿದ್ರು, ಬರ್ತಿದ್ದಾರೆ. ನೋಡಿ, ಬಂದರು. ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಆಟೋ. ಬರ್ತಿದೆ ನೋಡಿ, ಬಂದರು. ಬಂದರು, ಬನ್ನಿ ಹೋಗೋಣ. ನೋಡಿ, ಇದೇ ಆಟೋ ನಾವು ಬುಕ್ ಮಾಡಿರೋದು. ನಾವು ತುಂಬ ದಿನದಿಂದ ಅನ್ಕೊತಿದ್ರೆ ಕೈವಾರಕ್ಕೆ ಹೋಗ್ಬೇಕು ಅಂತ. ಮತ್ತು ಅಲ್ಲಿ ಪ್ಲೇಸಸ್ ಎಲ್ಲ ನೀವು ಯಾವ ದೇವಸ್ಥಾನ ನೋಡಬೇಕು, ಹೆಂಗೆ ಹೋಗ್ಬೇಕು ಅಂತೆಲ್ಲ ಪೂರ್ತಿ ಡೀಟೇಲಾಗಿ ನಾನು ಕವರ್ ಮಾಡಿ ತೋರಿಸ್ತೀನಿ. ನಿಮಗೂ ಇನ್ಫಾರ್ಮೇಷನ್ ನೀಟಾಗಿ ತಿಳಿಸ್ಕೊಡ್ತೀನಿ ನಾನು. ಅದು ತುಂಬ ಅದ್ಭುತವಾದ ದೇವಸ್ಥಾನ. ಅದ್ರ ಬಗ್ಗೆ ಹಿಸ್ಟ್ರಿನೂ ಅಲ್ಲಿ ಸ್ವಲ್ಪ ಜನರ ಮಾತಾಡಿಸ್ತೀನಿ. ಬನ್ನಿ, ಹೋಗಿ ನೋಡೋಣ. ರೋಡು ಪೂರ್ತಿ ಖಾಲಿ ಇದೆ. ಆಟೋದಾಗ ಹೋಗೋದೇ ಒಂಥರ ಮಜಾ. ನಾವೇನು ಬೈಕಲ್ಲಿ, ಬಸ್ಸಲ್ಲಿ ಎಲ್ಲದಕ್ಕೂ ಟ್ರಾವೆಲ್ ಮಾಡ್ತಾ ಇರ್ತೀರಿ. ಆಟೋದಲ್ಲಿ ಸ್ವಲ್ಪ ಕಮ್ಮಿ. ಆಟೋದಾಗ ಹೋಗೋದಕ್ಕೆ ಎಲ್ಲದಕ್ಕಿಂತ ಒಂಥರ ಆಟೋದಾಗ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ. ಅದು ಸೌಂಡು, ಹೋಗೋದು ತುಂಬ ಚೆನ್ನಾಗಿರುತ್ತೆ. ಮುಂದೆ ಒಂದು ಆಟೋ ಹೋಗ್ತಿದೆ. ಈ ಆಟೋದವ್ರು ಏನಂದರೆ, ಸಣ್ಣ ಗ್ಯಾಪ್ ಇದ್ರೂ ಸಾಕು, ಅಲ್ಲೆಲ್ಲ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ರೈಡ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಈಗ ನಾವು ಹೋಗ್ತಿರೋ ಪ್ಲೇಸು ಯಾವುದಂತ ಗೆಸ್ ಮಾಡಿ ಈ ರೋಡು ಕಮೆಂಟ್ ಬಾಕ್ಸಿಗೆ ತಿಳಿಸಿ. ನೋಡಿ, ನಾನು ಹೇಳಿದ್ನಲ್ಲ ಸಣ್ಣ ಗ್ಯಾಪಲ್ಲಿ ಹೋಗುತ್ತೆ ಅಂತ. ನೋಡಿ, ಈ ಕಡೆ ಒಂದು ಗಾಡಿ ಇದೆ, ಆ ಕಡೆ ಗಾಡಿಗಳು ಬರ್ತಿದ್ದ. ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ಅದ್ರಾಗೆ ಹೋಗ್ತಿದ್ದಾರೆ ಇವರು. ತುಂಬ ಚೆನ್ನಾಗಿರುತ್ತೆ ರೈಡ್ ಮಾತ್ರ. ಈಗ ಇಲ್ಲಿಂದ ಆಟೋದಾಗೆ ಹೋಗಿ ಅಲ್ಲಿ ಹಾಗೆ ಕಾರ್ ತಗೊಂಡು ಇನ್ನೂ ಊಟ ಏನೂ ಮಾಡಿಲ್ಲ. ನಾಷ್ಟ ಹೋಗಿ ಹೊಸಕೋಟೆಯಲ್ಲಿ ಹೋಗಿ ಮಾಡೋಣ ಅಂದ್ಕೊಂಡಿದ್ದೀರಿ. ಅಲ್ಲೊಂದು ಹೋಟೆಲ್ ಇದೆ, ಅದು ತುಂಬ ಚೆನ್ನಾಗಿರುತ್ತೆ. ಹೋಗಿ ಅಲ್ಲೇ ಊಟ ಮಾಡೋಣ ಅಂದ್ಕೊಂಡಿದ್ದೀರಿ. ನೋಡಿ, ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಯಿತು. ನೋಡಿ, ಇಲ್ಲಿ ಇವತ್ತು ಸಂತೆ ಇದೆ, ನೋಡೋಣ. ಹಂಗೆ ಸಂತೆನೂ ನೋಡ್ಕೊಂಡು ಹೋಗೋಣ. ಹಂಗೆ ರಿಟರ್ನ್ ಬರೋವಾಗ ಏನಾದರೂ ಸ್ವಲ್ಪ ತರಕಾರಿ ಅದು ಇದು ತೊಗೊಂಬರ್ಬೇಕು. ನೋಡಿ, ಸಂತೆ ಇದ್ರೂ ಇವರೇನು ಹೋಗ್ತಿರ್ತಾರೆ ಆಟೋದವರು. ಮುಂದೆ ತುಂಬ ಆಟೋಗಳು ಹೋಗ್ತಿದೆ. ಇಲ್ಲಿ ಸಂತೆಯಲ್ಲಿ ಎಲ್ಲ ಐಟಮು ಬಟ್ಟೆಗಳು ಸಿಗುತ್ತೆ. ಈ ಸಂತೆಯಲ್ಲಿ ತುಂಬ ದೊಡ್ಡ ಸಂತೆ ಇದೆ. ಸುಮಾರು 1.5 ಕಿಲೋಮೀಟರ್ವರೆಗೂ ಪೂರ್ತಿ ಸಂತೆಯೇ ಇದೆ. ಇದು ಕಾಳ್ಗೋಡಿ ರೋಡ್ ಇದು. ನೋಡಿ, ಮಾರ್ಕೆಟ್ ಹೇಗಿದೆ. ಇನ್ನು ಬೆಳಗ್ಗೆ ಸ್ವಲ್ಪ ಕಮ್ಮಿ ಇದ್ದಾರೆ ಜನ. ಸಾಯಂಕಾಲ ಆಯಿತು ಅಂದರೆ ತುಂಬ ಜನ ತುಂಬೋತಾರೆ ಇಲ್ಲಿ. ಇದು ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಮೇಲೆ ಟ್ರೈನ್ ಹೋಗುತ್ತೆ, ಹಿಂಗೆ ಕೆಳಗೆ ಆರಾಮಾಗಿ ಗಾಡಿಗಳು ಹೋಗ್ಬೋದು. ಫಸ್ಟ್ ಆಗಿದ್ದರೆ ಗೇಟ್ ಓಪನ್ ಮಾಡೋವರೆಗೂ ಕಾಯಬೇಕಾಗಿತ್ತು, ತುಂಬ ಬೇಜಾರಾಗೋದು. ಈಗ ಇದು ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಹತ್ರ ಬಂದ್ರಿ. ಸೀಗಳ್ಳಿ ಹತ್ರ ಕೊಟ್ಟಿರೋ ಸರ್ವಿಸ್ ಗಾಡಿ. ನೋಡಿ, ಬಂದ್ರಿ ನಾವು ಸೀಗಳ್ಳಿಗೆ. ಇಲ್ಲೇ ಬಸ್ ಸ್ಟಾಪ್ ಹತ್ರ ಇಳ್ಕೊತೀರಿ. ಬಸ್ಸು ಒಂದು ಹೋಗ್ತಿದೆ ಮುಂದೆ. ನೋಡಿ, ಇಳ್ಕೊಂಡ್ರಿ ಬಸ್ ಸ್ಟಾಪ್ ಹತ್ರ. ಇಲ್ಲೇ ಗಾಡಿ ತೊಗೊಂಬರ್ತಾರೆ. ನೋಡಿ, ಆಟೋ ಹೋಗ್ತಿದೆ. ನಮ್ಮ ಗಾಡಿ ಬಂತು ನೋಡಿ, ಅಲ್ಲಿ ನಿಂತಿದೆ ಕಾರು. ಇವಾಗ ಇದೇ ಕಾರಲ್ಲಿ ಹೋಗ್ತಿರೋದು. ಆರಾಮಾಗಿ ಇಲ್ಲಿ ಹೊಸಕೋಟೆ
ಟೋಲ್ ಹತ್ರ ಬಂದರೆ ಇಲ್ಲೇ ಊಟ ತಿನ್ನೋಣ ನಾಷ್ಟ ತಿನ್ನೋಣ ಅಂತಿಲ್ಲ ಅಂದ್ಕೊಂಡಿದ್ರೆ ಆ ಹೋಟ್ಲು ಅದು ರೋಡ್ ಸೈಡ್ ಇರೋದು ಅಲ್ಲಿ ತುಂಬ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಖಾಲಿ ಖಾಲಿ ಅಂತ ನಾವು ಜಾಲಿ ಜಾಲಿ ಅಂದ್ಕೊಂಡೋದ್ರಿ, ಅವ್ರು ನೋಡಿದ್ರೆ ಖಾಲಿ ಖಾಲಿ ಅಂದರು. ಸರಿ ಮುಂದೆ ಹೋಗೋಣ ಅಂತ ಹೋಗ್ತಾಯಿದ್ದೀರಿ ಹೋಟ್ಲು ನೋಡಿಕೊಂಡು. ನಮ್ಮ ಕರ್ನಾಟಕದಾಗ ಹೋಟ್ಲು ಎರಡ ಊರಿಗೂ ಎರಡೆರಡು ಹೋಟ್ಲುಗಳಿರುತ್ತೆ, 4-5 ಹೋಟ್ಲುಗಳು ಅಂತ ಹೋಗ್ತಿದ್ದೀರಿ. ನೋಡೋಣ ಮುಂದೆ ಎಲ್ಲಾದರೂ ಹೋಟೆಲ್ ಸಿಗುತ್ತಾ ಅಂತ. ನೋಡಿ ತುಂಬ ದೂರ ಬಂದ್ವಿ, ಹೋಟೆಲ್ಗಳು ಸಿಗಿಲ್ಲ. ಫೈನಲಿ ಒಂದು ಸಿಕ್ತು. ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಲ್ಲಿಸ್ಕೊಂಡ್ರೆ. ಇದು ಎಚ್ ಕ್ರಾಸ್ ರೋಡಲ್ಲಿರೋ ಹೋಟೆಲ್ ಇದು. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನೀವು ಒಳಕೋಗೋಣ. ಪಕ್ಕದಲ್ಲೇ ಅಂಗಡಿ ಇದೆ. ಹೋಟೆಲ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾನು ಉದ್ದಿನ ವಡೆ ಮತ್ತು ಪಲಾವ್ ಆರ್ಡ್ರ್ ಮಾಡಿದ್ದೆ. ಉದ್ದಿನ ವಡೆ ಸಾಂಬಾರು ಡಿಪ್ ಮಾಡಿಕೊಟ್ಟಿದ್ದಾರೆ. ನೋಡಿ ಸಾಂಬಾರಲ್ಲಿ ಒದ್ದೆಯಾಗಿ ಎಲ್ಲ ಮೆತ್ತಗಾಗೋಗಿದೆ. ಚೆನ್ನಾಗಿತ್ತು ಉದ್ದಿನ ವಡೆ. ಪಲಾವು, ಚಟ್ನಿ, ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಅದು ಚೆನ್ನಾಗಿತ್ತು. ಸರಿ ನಾಷ್ಟ ಎಲ್ಲ ಆಯಿತು. ಬನ್ನಿ ಆರಾಮಾಗೆ ರೈಡ್ ಎಂಜಾಯ್ ಮಾಡ್ಕೊಂಡು ಹೋಗೋಣ. ನಾನು ನಿಮ್ಗೆ 4 ಯುಗ ಬಗ್ಗೆನೂ ಹೇಳ್ತಿದ್ದೆ. ಅಲ್ಲಿ 4 ಯುಗದಿಂದನೂ ಒಬ್ಬೊಬ್ಬರು ದೇವಸ್ಥಾನ ಕಟ್ಕೊಂಡ್ಬಂದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಒಂದು ಕೃತಿಯುಗ, ಸ್ಟಾರ್ಟಿಂಗ್ ಯುಗನೇ ಕೃತಿಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ದ್ವಾಪರ ಯುಗ, ಆಮೇಲೆ ಲಾಸ್ಟ್ ಯುಗ ಈಗ ನಾವೇನಿದ್ದೀರಿ ಅದೇ ಕಲಿಯುಗ. ನಿಮಗೆಲ್ಲ ಗೊತ್ತಿರೋ ಹಂಗೆ ಕೃತಿಯುಗ ಸುಮಾರು 1,07,28,000 ವರ್ಷಗಳಿದ್ವು ಕೃತಿಯುಗ. ಆ ಕೃತಿಯುಗ ಅದು ಸತ್ಯಯುಗ ಅಂತಲೂ ಕರೆಯೋರು. ಅದು ತುಂಬ ಸತ್ಯ ಇತ್ತು, ಯಾರು ಸುಳ್ಳು ಹೇಳ್ತಿರಿಲ್ಲ, ಮೋಸ ದಡೋರೆ ಏನೂ ಇಲ್ಲ. ಆಗ ತುಂಬ ಸತ್ಯ ಯುಗ, ಆಗೆಲ್ಲ ದೇವ್ರುಗಳಿದ್ದಿದ್ದು. ಆಮೇಲೆ ನೆಕ್ಸ್ಟು ನಿಮ್ಗೆ ಗೊತ್ತೇ ಇದೆ ತ್ರೇತಾಯುಗ. ತ್ರೇತಾಯುಗ ಅಂದಿದ ತಕ್ಷಣ ನಮ್ಗೆ ಜ್ಞಾಪಕ ಬರೋದೇ ರಾಮಾಯಣ. ಅದು 12,96,000 ವರ್ಷಗಳಿದ್ವು ತ್ರೇತಾಯುಗ. ಅದು ನೆಕ್ಸ್ಟು ಬರೋದೇ ದ್ವಾಪರ ಯುಗ. ದ್ವಾಪರ ಯುಗ ಅಂದಿದ ತಕ್ಷಣ ಮಹಾಭಾರತ ಜ್ಞಾಪಕ ಬರುತ್ತೆ, ನಮ್ಮ ಕೃಷ್ಣ ಅವರೆಲ್ಲ ಇದ್ದಿದ್ದು. ಅದು 8,64,000 ವರ್ಷ ಇತ್ತು ದ್ವಾಪರ ಯುಗ. ಲಾಸ್ಟ್ ಇವಾಗ ನಾವಿರೋ ಯುಗ ಕಲಿಯುಗ. ಈ ಕಲಿಯುಗ 4,32,000 ವರ್ಷಗಳಿರುತ್ತೆ. ಈಗ ನಮ್ಮ ಕಲಿಯುಗ ಆಗಿರೋ ಬರೀ ಒಂದು ಸುಮಾರು 5,000 ವರ್ಷಗಳಾಗಿದೆ ಅಷ್ಟೇ. ಇನ್ನು ತುಂಬ ಲಕ್ಷಾಂತರ ವರ್ಷಗಳಿದೆ. ಕಲಿಯುಗ ಅಂತ ತಕ್ಷಣ ನಿಮಗೆಲ್ಲ ಗೊತ್ತು, ಒಂದೊಂದು ಯುಗಕ್ಕೂ ಒಂದೊಂದು ಅವತಾರಗಳು ವಿಷ್ಣು ತಾಳೋದು. ಅದೇ ನಾನು ಹೇಳ್ತಿದ್ನಲ್ಲ, ವಿಷ್ಣು ಒಂದೊಂದು ಯುಗಕ್ಕೂ ಒಂದೊಂದು ಅವತಾರ ತಾಳೋದು ಅಂತ. ನೋಡಿ, ಸತ್ಯಯುಗದಲ್ಲಿ ಮತ್ಸ್ಯ, ಕುರ್ಮ, ವರಾಹ, ನರಸಿಂಹ ಅವತಾರಗಳು ಸತ್ಯಯುಗದಲ್ಲಿ ತಾಳಿದ್ದು. ಆಮೇಲೆ ತ್ರೇತಾಯುಗ ನಿಮಗೆಲ್ಲ ಗೊತ್ತು, ನಮ್ಮ ರಾಮಾಯಣ ನಡೆದಿದ್ದು. ಆಗ ಅವತಾರಗಳು ರಾಮ, ವಾಮನ, ಪರಶುರಾಮ, ರಾವಣ, ಹನುಮಾನ್. ಈ ನಮಗೆಲ್ಲ ಗೊತ್ತಿರೋ ಹಾಗೆ ಪರಶುರಾಮ, ಹನುಮಾನ್ ಇಬ್ಬರು ಚಿರಂಜೀವಿಗಳು, ಅವ್ರಿಗೆ ಸಾವಿಲ್ಲ. ಮತ್ತು ನೆಕ್ಸ್ಟು ದ್ವಾಪರ ಯುಗ. ದ್ವಾಪರ ಯುಗ ಅಂದಿದ ತಕ್ಷಣ ಮಹಾಭಾರತ. ಹಾಗೆ ಪಾಂಡವರು, ಕೃಷ್ಣ ಎಲ್ಲ ಆಗಿದ್ದರು. ಆಗೆಲ್ಲ ಇವರು ಹನುಮಾನು ಮತ್ತು ಪರಶುರಾಮ ದ್ವಾಪರ ಯುಗದಲ್ಲೂ ಇದ್ದರು. ನಿಮಗೆಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ. ಮತ್ತು ಈಗ ನಮ್ಮ ಕಲಿಯುಗದಲ್ಲಿ ನಮಗೆಲ್ಲ ಗೊತ್ತು, ರಾಘವೇಂದ್ರ ಸ್ವಾಮಿಗಳು ಇದ್ದಿದ್ದು ನಮ್ಮ ಕಲಿಯುಗದಲ್ಲೇ. ಮತ್ತು ವೆಂಕಟನ ಸ್ವಾಮಿ ನಮ್ಮ ಕಲಿಯುಗ ಸ್ಟಾರ್ಟ್ ಆಯ್ತಲ್ಲ, ಹಾಗೆ ವೆಂಕಟನ ಸ್ವಾಮಿ ಕಲಿಯುಗದಲ್ಲಿ ಇದ್ದಿದ್ದು. ವೆಂಕಟನ ಸ್ವಾಮಿ ಅವತಾರ ತಳಿರೋದಲ್ಲ. ಈಗ ಏನು ವಿಷ್ಣು ಇದೆ,
ವಿಷ್ಣು ಭೂಮಿ ಕೆಳಗೆ ಹಾಗೆ ಬಂದು ವೆಂಕಟೇಶ್ವರ ಸ್ವಾಮಿ ಆಗಿರೋದು. ನೋಡಿ ನಮ್ಗೆ ಇಲ್ಲಿಂದ ಕಾಣಿಸುತ್ತೆ ಬೆಟ್ಟ. ನೋಡಿ ಅಲ್ಲಿ ಕಾಣಿಸ್ತಿದೆ ಬೆಟ್ಟಗಳೆಲ್ಲ. ಇದರಲ್ಲಿ ಹನುಮಾನು, ಅಶ್ವತ್ಥಾಮ, ಪರಶುರಾಮ ಮತ್ತು ಮಹಾಬಲಿ, ವೇದವಾಸ್ಯ ಅವರೆಲ್ಲ ಚಿರಂಜೀವಿಗಳು. ಮಾರ್ಕಂಡೇಯ ಇವರೆಲ್ಲ ಚಿರಂಜೀವಿಗಳು. ಬನ್ನಿ ಬಂದ್ರಿ ನೋಡಿ ಅಲ್ಲಿ ಆರ್ಚ್ ಕಾಣಿಸ್ತಿದೆ, ಅದ್ರೊಳಗೆ ಹೋಗ್ಬೇಕು. ನೋಡಿ ಇದು ಚಿಂತಾಮಣಿ ರೋಡು. ಹಿಂಗೆ ಸ್ಟ್ರೇಟ್ ಹೋದ್ರೆ ನಾವು ಚಿಂತಾಮಣಿಗೆ ಹೋಗ್ತೀರಿ. ನಾವಿಲ್ಲಿ ಲೆಫ್ಟು ಆರ್ಚ್ ಕಾಣಿಸುತ್ತೆ, ಇಲ್ಲಿ ಲೆಫ್ಟ್ ಟರ್ನ್ ಆಗಬೇಕು. ಹಿಂಗೆ ಓದ್ತಾನೆ ತುಂಬ ದೇವಸ್ಥಾನಗಳಿಗೆ ನಡ್ಕೊಂಡು ಹೋಗೋ ರೋಡಲ್ಲೇ ಎಲ್ಲ ದೇವಸ್ಥಾನಗಳು ನಮ್ಗೆ ಸಿಗೋದು. ಈಗ ನಾವು ಫಸ್ಟ್ ಹೋಗ್ತಿರೋದೇ ನಮ್ಮ ಕಲಿಯುಗದ ಕೈವಾರ. ಮೊದಲು ಅದು ನೋಡಿಕೊಂಡು ಆಮೇಲೆ ನೆಕ್ಸ್ಟು ಪಾಂಡವರು ಕಟ್ಟಿರೋದು ಒಂದು ದೇವಸ್ಥಾನ ಇದೆ, ಅದು ತುಂಬ ಚೆನ್ನಾಗಿದೆ, ಅದು ತೋರಿಸ್ತೀನಿ ನಿಮ್ಗೆ. ನೋಡಿ ಅಲ್ಲಿ ನಿಮ್ಗೆ ಇಲ್ಲಿಂದ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ ನೋಡಿ ನನ್ನ ರೈಟಲ್ಲಿ, ಆ ಬೆಟ್ಟ ಭೀಮ ಇದ್ದಾರಲ್ಲ, ಭೀಮ ಆ ಕಡೆಯಿಂದ ಈ ಕಡೆ ದಾಟಿದ್ರಂತೆ ಆಗ. ಇದು ಇಷ್ಟೇ, ಇದು ತುಂಬ ಚೆನ್ನಾಗಿದೆ. ಇದು ನಿಮ್ಗೆ ಇದ್ರ ದೇವಸ್ಥಾನಕ್ಕೆ ಬಂದರೆ ಹಿಂಗೆ ಒಳಕ್ಕೆ ಹೋಗ್ಬೇಕು. ನಿಮ್ಗಿಲ್ಲಿ ಆಚೆ ಅಂಗಡಿಗಳೆಲ್ಲ ಇಲ್ಲಿ ಆಚೆನೇ ನಿಮ್ಗೆ ಸಿಗುತ್ತೆ. ಕಾರು ಪಾರ್ಕಿಂಗ್ ಮಾಡೋಕ್ಕೆ ಏನು ಜಾಗ ಇಲ್ಲ, ಸೈಡಲ್ಲೇ ಪಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಪಾರ್ಕ್ ಮಾಡ್ಕೊಳೋಣ. ನೀವು ಪೂಜಾ ಸಾಮಾನು ಬೇಕಂದರೆ ನೀವು ಇಲ್ಲೇ ತಗೊಳ್ಳಿ, ಇಲ್ಲ ಅಲ್ಲಿ ಊರ ಹತ್ರ ಅಲ್ಲೂ ಸಿಗುತ್ತೆ, ನೀವು ಅಲ್ಲಿ ತೊಗೊಬೋದು. ನೋಡಿ ಕೈವಾರ ತಾತ ಜೀವ ಸಮಾಧಿ ಆಗಿದ್ದಿಲ್ಲ. ಈ ಕೈವಾರ ತಾತ ಚಿಕ್ಕ ವಯಸ್ಸಾಗೆಲ್ಲ ನಾರಾಯಣಪ್ಪ ಅಂತ ಕೂಗೋರು ಕೈವಾರ ತಾತನ. ಅವರು 110 ವರ್ಷ ಬದುಕಿದ್ರು ಕೈವಾರ ತಾತ. ಅವರು 1962ರಲ್ಲಿ ಅವ್ರು ಹುಟ್ಟಿದ್ದು. ಅವರು ಜೀವ ಸಮಾಧಿ ಆಗಿದ್ದು 1836ರಲ್ಲಿ. ನೋಡಿ ಅಲ್ಲಿ ನಿಮ್ಮ ಸ್ಟೂಡೆಂಟಲ್ಲಿ ಬರ್ತಾ ಒಂದು ಮರ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ಆ ಮರ. ನೋಡಿ ಇಲ್ಲಿ ಈ ಕಡೆ ಭಜನಾ ಎಲ್ಲ ಮಾಡ್ತಿರ್ತಾರೆ, ಭಜನಾ ಕೀರ್ತನ ಎಲ್ಲ ಈ ಕಡೆ ಎಲ್ಲ ಮಾಡ್ತಿರ್ತಾರೆ. ತುಂಬ ದೊಡ್ಡ ದೇವಸ್ಥಾನ ಇದು. ಜಾಗ ಮಾತ್ರ ಪೂರ್ತಿ ವೈಟು, ಪೇಂಟಿಂಗ್ ಎಲ್ಲ ವೈಟಾಗಿ ಕಟ್ಟಿ ಒಂಥರ ಲುಕ್ಕೇ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಕುತ್ಕೊಂಡು ಮಾಡ್ತಿದ್ದಾರೆ ಭಜನೆ. ಇಲ್ಲಿ ಒಳಗೆ ಸ್ಕೂಲು ಇರ್ಬೋದು ಅನಿಸುತ್ತೆ. ನಾವಿಲ್ಲಿ ಬಂದರೆ ನಮ್ಮ ರೈಟಲ್ಲಿ ಸಿಗುತ್ತೆ, ಚಪ್ಪಡಿ ಇಲ್ಲಿ ಬಿಡಬೇಕು, ಒಂದು 5 ರೂಪಾಯಿನ ತೊಗೊತಾರೆ. ಆ ಕಡೆ ರೈಟಲ್ಲೇ ಕೈ ಕಾಲುಗಳು ಇಲ್ಲಿ ತೊಳ್ಕೊಬೋದು. ಅಲ್ಲಿ ಚಪ್ಪಡಿ ಬಿಟ್ಟು ಇಲ್ಲಿ ಕೈ ಕಾಲು ತೊಳ್ಕೊಂಡು ಒಳಕ್ಕೆ ಹೋಗೋದು. ಬನ್ನಿ ಹೋಗೋಣ ಒಳಕ್ಕೆ. ತುಂಬ ಬಿಸಿ ಇರುತ್ತೆ ಇಲ್ಲಿ, ಕಾಲು ಸುಡುತ್ತೆ. ಇದು ಬೇಸಿಗೆಗಾಲ ಅಲ್ಲ. ನೋಡಿ ಇಲ್ಲಿ ಮೇಲೆ ಗುಬ್ಬಚ್ಚಿಗಳೆಲ್ಲ ಇದೆ ದೇವಸ್ಥಾನದ ಮುಂಭಾಗದಲ್ಲಿ. ನೀವು ಒಳಕ್ಕೆ ಹೋಗೋಣ. ಒಳಕ್ಕೆ ಬರ್ತಾ ಬುಕ್ಸು ಇಕ್ಕಿದ್ದಾರೆ ಸೇಲ್ ಮಾಡೋದಕ್ಕೆ. ನೋಡಿ ಇದೆ ದೇವರು ಕೈವಾರ ತಾತ. ನಮ್ಮ ಸುತ್ತು ನಾವು ಹಿಂದೆ ಹೋಗ್ಬೇಕು ನೋಡಿ, ಹಿಂದೆ ಒಂದು ಸುತ್ತಾಕಬೇಕು, ಮೈನ್ ಇರೋದೇ ಹಿಂದೆ. ನೋಡಿ ಇಲ್ಲಿ ಹಿಂದೆ ಜೀವ ಸಮಾಧಿ ಆಗಿರೋದು ಇಲ್ಲಿ ಕಾಣಿಸುತ್ತೆ ನಮಗಿಂದ. ತೋರಿಸ್ತೀನಿ ನೋಡಿ. ಅದು ಸ್ವಲ್ಪ ಶೀಟ್ ಇದೇನೋ ಹಾಕಿದ್ದಾರೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸೋದಕ್ಕೆ ನೋಡ್ತಿದ್ದೀನಿ. ನೋಡಿ ಇದೇ ಮೈನ್ ಹಿಂದೆ ಇರೋದು, ಇಲ್ಲೇ ಜೀವ ಸಮಾಧಿ ಆಗಿರೋದು. ನಿಮ್ಗಿಲ್ಲಿ ಮೇಲೆ ಹಾಕಿರ್ತಾರೆ ನೋಡಿ, ಸದ್ಗುರು ತಾತಯ್ಯನವರ ಬೃಂದಾವನ. ಇನ್ನೊಂದ್ಸತಿ ನೋಡ್ಕೊಳ್ಳಿ, ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ನೀಟಾಗಿ ಕಾಣಿಸ್ತಿದೆ.
ಬನ್ನಿ ಮುಂದೆ ಹೋಗೋಣ. ನೋಡಿ, ಇದು ಪೂರ್ತಿ ಮಾರ್ಬಲ್ ಹಾಕಿದ್ದಾರೆ. ನಿಮ್ಗೆ ಇಲ್ಲಿ ಮುಂದೆ ಕುತ್ಕೊಳಕ್ ಜಾಗ ತುಂಬಾ ಚೆನ್ನಾಗಿದೆ. ನೀವು ಸುತ್ತು ನೋಡ್ಬೋದು. ಪೇಂಟಿಂಗ್ ಕೈವಾರ ತಾತ ಅವ್ರದ್ದು ಸ್ಟೋರೀಸು ಪೇಂಟಿಂಗ್ ಅಲ್ಲಿ ಮಾಡಿ ಸುತ್ತು ಫೋಟೋಸ್ ಹಾಕಿದ್ದಾರೆ. ನೋಡಿ, ಮುಂದೆ ವಿಗ್ರಹ ಈ ತರ ಇದೆ ಕೈವಾರ ತಾತ ಅವ್ರದ್ದು. ನಿಮ್ಗೆ ಯಾರ ಕುತ್ಕೊಳಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ಇಲ್ಲಿ ಇವ್ರ ಕೈಲೇ ನಿಮ್ಗೆ ಹೇಳಿಸ್ತೀನಿ ಇದ್ರ ಬಗ್ಗೆ ಸ್ಟೋರಿ, ಇದು ಹೆಂಗೆ ಆಯ್ತು ಏನೋ ಅಂತ. ಹಂಚ್ಕೊಂಡು ಈ ಕಲಿಗೆ ನಮ್ಮ ಕೈವಾರ ತಾತ ಸಮಾಧಿ ಕೈವಾರ ತಾತ ಅವ್ರಿಗೆ ಭೀಮಲಿಂಗೇಶ್ವರ ಸ್ವಾಮಿ ಜ್ಞಾನೋದಯಾಗಿದೆ ಅಂತೇಳಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ಒಂದು ಮುದ್ಗಮುಂಡೇಶ್ವರಿ ಬಂದು ಬೀಜಾಕ್ಷರು ಉಪದೇಶ ಕೊಡ್ತಾರೆ. ಅದು ಕೈವಾರ ತಾತ ಅವರು. ಅಮರನಾರಾಯಣ ಸ್ವಾಮಿ ಒಂದು ಪರದೇಶ ಸ್ವಾಮಿ ಅಂತ ಒಂದು ಸನ್ಯಾಸ ತಂದು ಒಂದು ಸಾಲಿಗ್ರಾಮ ಕೊಡ್ತಾರೆ ಕೈವಾರ ತಾತ ಅವರಿಗೆ. ಆ ಸಾಲಿಗ್ರಾಮನ್ನು ಬಾಯಿ ಇಟ್ಕೊಂಡು ಕೈವಾರ ತಾತ ತಪಸ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಆ ತಪಸ್ ಮಾಡ್ತಾರೆ, ಆ ಸಾಲಿಗ್ರಾಮ ಕಲಿಸಕ್ಕೆ ಶುರು ಹೋಗುತ್ತೆ. ಆಗ ಅಮ್ಮನ ಸಂತತ್ವ ಐಕ್ಯವಾಗಿ ಇಲ್ಲಿ ನಡೆಯುವುದು, ಈಗ ನಡೀತಾ ಇರೋದು ಕಾಲಜ್ಞಾನ ಬರೋದು 178 ವರ್ಷದಲ್ಲಿ ಸಜೀವ ಸಮಾಧಿ, ಬದುಕಿನ ಸಮಾಧಿ ಆಗಿರೋದು. ಮೇ ತಿಂಗಳು ಆರಾಧನೆ ಆಗುತ್ತೆ. ಪ್ರತಿ ವರ್ಷಕ್ಕೊಂದು ಮೇ ತಿಂಗಳಲ್ಲಿ ಆರಾಧನೆ ಆಗುತ್ತೆ ಕೈವಾರ ತಾತನವ್ರದ್ದು. ನಾಳೆ ಆರಾಧನೆ ಮೇ ತಿಂಗಳು ಬಂದು 2-3 ತಿಂಗಳು ಆರಾಧನೆ ಮೇ ತಿಂಗಳು ಬಂತಂದ್ರೆ 182 ಬೀಳ್ತಾರೆ. ಅವ್ರ ಸಮಾಧಿ ಕೂತ್ಕೊಂಡು 182 ವರ್ಷ ಆಯ್ತು. 2 ವರ್ಷ ಸಜೀವ ಬದುಕಿನ ಸಮಾಧಿ ಆಗಿರೋದು. ಕಾಲಜ್ಞಾನ ಬರೋದು ಸಜೀವ ಸಮಾಧಿ ಕೈವಾರ ತಾತ. ಕೇಳಿಸ್ಕೊಂಡ್ರಲ್ಲ, ಅವ್ರು ಡೀಟೇಲ್ ಆಗಿ ಹೇಳಿದ್ರು. ಬನ್ನಿ ಆಚೆ ಸುತ್ತು ನೋಡೋಣ ಇನ್ನು ಏನೇನಿದೆ ಹೆಂಗೆ ಅಂತ. ಇನ್ನೊಂದ್ಸರಿ ಸುತ್ತು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇಲ್ಲಿ ವಿಭೂತಿ ಇಕ್ಕಿರ್ತಾರೆ, ಕುಂಕುಮ ವಿಭೂತಿ. ಮತ್ತು ನಮ್ಗೆ ಆಚೆ ಬಂದರೆ ನಮ್ಗೆ ಅಲ್ಲೊಂದು ಬೋರ್ಡ್ ಕಾಣಿಸುತ್ತೆ, ಆ ಮಂತ್ರ ಹಾಕಿದ್ದಾರೆ, ಅದನ್ನು ಓದ್ಕೊಳ್ಳಿ ಅಂತ. ನೋಡಿ, ಕೆಳಗೆ ಒಂದು ಮಂತ್ರ ಇದೆ, ಅಲ್ಲಿ ಕುತ್ಕೊಂಡು ಜಪ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ನೋಡೋ ಸ್ಕ್ರೀನ್ಶಾಟ್ ಬೇಕಂದರೆ ತಗೊಳ್ಳಿ. ನೋಡಿ, ಈಗ ನೆಕ್ಸ್ಟು ಹಾಗೆ ಪಕ್ಕಕ್ಕೆ ಹೋದರೆ ಅಲ್ಲೊಂದು ದೇವಸ್ಥಾನ ಥರ ಇದೆ. ನಮ್ಗೆ ಇಲ್ಲಿ ಹಿಂದೆನೇ ಊಟ ತಿನ್ಬೇಕು, ನಿಮ್ಗೇನಾದರೂ ಪ್ರಸಾದ ತಿನ್ಬೇಕಂದ್ರೆ ನೀವು ಈ ಕಡೆ ಹಿಂದೆ ಹೋಗ್ಬೇಕು. ಬನ್ನಿ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ನೋಡಿ, ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ, ಅದು ಕೈವಾರ ಬೆಟ್ಟ. ಅದು ನಾನು ಹೇಳ್ತಿದ್ನಲ್ಲ, ಇದು ತ್ರೇತಾಯುಗ ಲಕ್ಷ್ಮಣ ಅವರೆಲ್ಲ ವನವಾಸ ಬಂದಿದ್ದಲ್ಲ, ರಾಮ ಅವರೆಲ್ಲ. ಲಕ್ಷ್ಮಣ ನೀರಿಗೋಸ್ಕರ ಆಗ ಬಾಣ ಬಿಟ್ಟು ಅಲ್ಲಿಂದ ದೇವಸ್ಥಾನ ಕಟ್ಟಿದ್ದಾರೆ. ಆಗಿಂದ ನೀರು ತೆಗ್ದಿದ್ದಾರೆ ಬಾಣ ಬಿಟ್ಟಲ್ಲಿ. ಅದು ನೋಡೋಣ, ಆದರೆ ಹೋಗೋಣ ಅದಕ್ಕೂ. ನೋಡಿ, ತುಂಬ ಜಾಗ ಮಾತ್ರ ಸಖತ್ತಾಗಿದೆ. ಪೂರ್ತಿ ಪಿಲ್ಲರ್ಗಳು, ಅದು ಡಿಸೈನಾಗಿ ಕಟ್ಟಿದ್ದಾರೆ. ಎಷ್ಟು ಪಿಲ್ಲರ್ಗಳಿದೆಯಾ. ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ಕೈವಾರ ತಾತಂದೆ, ಇದು ಒಂದು ಮೂರ್ತಿ ಇಕ್ಕಿದ್ದಾರೆ ಇಲ್ಲಿ. ನೋಡಿ, ಮೂರ್ತಿ ಕೈವಾರ ತಾತ ಅವ್ರ ಮೂರ್ತಿ. ಇಲ್ಲಿ ಬಂದವರೆಲ್ಲ ತುಂಬ ಜನ, ಇಲ್ಲಿ ಆಚೆ ಜಾಗ ತುಂಬ ಚೆನ್ನಾಗಿರ್ತಾರೆ, ತುಂಬ ಜನ ಬಂದವರು ಇಲ್ಲಿ ರೆಸ್ಟ್ ತಗೊತಾ ಇರ್ತಾರೆ. ನೋಡಿ, ಅದೊಂದೇನೋ ಮದುವೆ ಚೌಟ್ರಿ ಇರಬೇಕೇನೋ ಅನಿಸುತ್ತೆ ಅದು. ನೋಡಿ, ಹಿಂದೆ ರೂಮ್ಸ್ ಇರಬೇಕದು, ನೋಡೋಣ ಆಮೇಲೆ ಹೋಗ್ತಾ ಏನಂತ. ಒಂದು ಇದೊಂದು ಸುತ್ತ ರೌಂಡ್ ಹಾಕೋಣ, ಪ್ರದಕ್ಷಿಣೆ. ನೋಡಿ, ಅಲ್ಲಿ ನಮ್ಗೆ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಾ, ಬಿಲ್ಡಿಂಗ್ ಥರ. ಅಲ್ಲೇ ನಮಗೆ ಪ್ರಸಾದ ಎಲ್ಲ ನಮ್ಗೆ ಅಲ್ಲಿ ಸಿಗುತ್ತೆ. ನೀವು ಬರೋರು ಇಲ್ಲಿ ಡೈಲಿ ಪ್ರಸಾದ ಹಾಕ್ತಾರೆ, ತಿನ್ಕೊಂಡು ಹೋಗ್ಬೋದು. ಇಲ್ಲಿ ಪ್ರಸಾದ ಸಿಗುತ್ತೆ. ಈ ತಾತಯ್ಯ ಅವರು ಬಳೆ ಸೇಲ್ ಮಾಡ್ತಿದ್ರು. ಆಗ ಅವರು ಒಂದಿನ ತುಂಬ ಮಳೆ ಬರ್ತಿತ್ತಂತೆ. ಆ ಮಳೆ ಬಂತು ಅಂತ ಒಂದು ಗುಹೆ ಒಳಕೋದ್ರಂತೆ. ಅಲ್ಲಿ ಹೋಗಿ ತಪಸ್ಸು ಜ್ಞಾನ
ಮಾಡ್ಕೊಂಡು ಅಲ್ಲಿ ಕೂತಿದ್ದವರು. ಅಲ್ಲಿ ಕೂತು ಆಗ ಜ್ಞಾನ ಮಾಡ್ತಾ ಮಾಡ್ತಾ ಅವ್ರಿಗೆ ಹಂಗೆ ದೇವ್ರು ಕಾಣಿಸ್ಕೊಂಡು ಆ ಥರ ನೀನು ಈ ಥರ ಹಿಂಗೆ ಬರೀ ಅಂತೆಲ್ಲ ಹೇಳಿ ಆ ಜ್ಞಾನ ಬಂದು ಆಗ ಬರ್ತಿರೋದು ತಾತಯ್ಯ ಅವರು ತುಂಬ ಸಾಂಗ್ಸು, ಡೆವೋಷ್ನಲ್ ಸಾಂಗ್ಸು ಎಲ್ಲ ಮಾಡ್ತಿದ್ರು, ಭಜನಾ ಕೀರ್ತನೆ ಎಲ್ಲ ಮಾಡ್ತಿದ್ರು. ನೆಕ್ಸ್ಟು ಇದಾದಮೇಲೆ ನಮ್ಮ ಪಾಂಡವರು ಒಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅದು ದ್ವಾಪರ ಯುಗದಲ್ಲಿ. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಮತ್ತು ಇಂದ್ರ ದೇವ ಬಂದು ಒಂದು ದೇವಸ್ಥಾನ ಇದೆ, ಅದಕ್ಕೂ ಹೋಗ್ತೀನಿ. ಇದು ವಿಡಿಯೋ ತುಂಬ ದೊಡ್ಡದಾಯಿತು ಅನಿಸುತ್ತೆ. ನಾನು ನೆಕ್ಸ್ಟ್ ಆ ವಿಡಿಯೋದಲ್ಲಿ ಅವೆರಡು ಕವರ್ ಮಾಡ್ತೀನಿ. ಪಾಂಡವರೇ ಸೇರಿ ಕಟ್ಟಿರೋ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ, ತುಂಬ ಹಳೆ ದೇವಸ್ಥಾನ. ಅದ್ರ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋಕ್ಕೆ ವೆಯ್ಟ್ ಮಾಡಿ. ಅದು ಇದೇ ಥರ ಡೀಟೇಲಾಗಿ ಇನ್ಫಾರ್ಮೇಷನ್ ಸಮೇತ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಇದ್ರ ಬಗ್ಗೆ ನಿಮಗೇನು ಒಪಿನಿಯನ್ ಇದೆ ಕಮೆಂಟಾಗಿ ತಿಳಿಸಿ. ಥ್ಯಾಂಕ್ ಯು.